ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಆಂಧ್ರ ಸ್ಟೈಲ್ ಹೋಟೆಲ್ ಅಂತ ಅಂದಮೇಲೆ ಅದರಲ್ಲಿ ಚಟ್ನಿ ಪುಡಿ ತೊಕ್ಕುಗಳಂದ್ರೇ ಫೇಮಸ್ ಅಲ್ವಾ. ಅದೇ ರೀತಿ ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕೊಡ್ತಾರೆ. ಏನು ಚೆನ್ನಾಗಿರುತ್ತೆ ಅಂತೀರಾ. ಬಿಸಿ ಬಿಸಿ ಅನ್ನದ ಜೊತೆ ಚಟ್ನಿ ಪುಡಿ ತುಪ್ಪ ತಿಂತಾಯಿದ್ರೆ ಇನ್ನೂ ಒಂದಿಷ್ಟು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಯಾರಿಗೆಲ್ಲ ಈ ರೀತಿಯ ಚಟ್ನಿ ಪುಡಿ ತುಪ್ಪ ಅನ್ನ ತಿನ್ನೋದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಬನ್ನಿ, ಹಾಗಿದ್ರೆ ಅದನ್ನು ಇವತ್ತು ನಾವು ಮನೆಯಲ್ಲಿ ಸುಲಭನಾಗಿ ಒಂದು 5 ನಿಮಿಷದಲ್ಲೇ ಹೇಗೆ ಮಾಡ್ಕೊಂಡು ಬಿಡ್ಬೋದು ಅಂತ ನೋಡೋಣ. ಒಂದು ರೀತಿ ಇದು ಬ್ಯಾಚುಲರ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಕಡಿಮೆ ಪದಾರ್ಥಗಳಿಂದ ಒಂದು ರುಚಿಯಾದ ಚಟ್ನಿ ಪುಡಿ ಮಾಡ್ಕೋಬೋದು. ಇದನ್ನು ಗನ್ ಪೌಡರ್ ಅಂತ ಕೂಡ ಕರೀತಾರೆ. ಇದಕ್ಕೆ 1 ಕಪ್ಪಷ್ಟು ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೆಂಪು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಬೇಕಿದ್ದರೆ ಒಣಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದುಬಿಟ್ಟು ಕೂಡ ತೊಗೋಬೋದು. ಇಲ್ಲ ಅಂದರೆ ಪುಡಿ ಇದ್ದರೂ ಕೂಡ ಅದನ್ನೇ ಬಳಸ್ಕೋಬೋದು. ಹುಣಸೆ ಹಣ್ಣು, ಹಾಗೆ ಒಂದು 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿಯ ಇಲ್ಕುಗಳು ಬೇಕಾಗುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕಿದಷ್ಟು ರುಚಿಯಾಗಿರುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದು ಯಾವುದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಹಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ದಿಢೀರ್ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಈಗ ವರ್ಕಿಂಗ್ ವಿಮೆನ್ಸ್ ಇರ್ತಾರೆ, ಬ್ಯಾಚುಲರ್ ಹುಡುಗರು ಇರ್ತಾರೆ, ಅವರೆಲ್ಲ ಮನೆಯಲ್ಲಿ ಸುಲಭನಾಗಿ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಈ ಹುಣಸೆಹಣ್ಣು ಬಗ್ಗೆ ಹೇಳ್ತೀನಿ. ಹುಣಸೆಹಣ್ಣು ಸಾಫ್ಟಾಗಿದೆ ಅಂತ ಅನಿಸಿದ್ರೆ ನಿಮಗೆ ಚಟ್ನಿ ಪುಡಿಗಳು ಮಾಡ್ಕೊಳ್ಳುವಾಗ ಒಂದು ಅರ್ಧ ಗಂಟೆಯಿಂದ 1 ಅವರು ಫ್ರಿಡ್ಜ್ನಲ್ಲಿ ಅಥವಾ ಫ್ರೀಝರ್ನಲ್ಲಿ ಇಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಆಗ ನಿಮಗೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಕೂಡ ಸುಲಭ ಆಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೊತೆಗೆ ಮೆಣಸಿನ ಪುಡಿನ ಕೂಡ ಹಾಕ್ಕೋಬೇಕು. ನಾನು ಆಗಲೇ ಹೇಳ್ದಂಗೆ ಒಣಮೆಣಸಿನ್ಕಾಯಿ ಉಪಯೋಗಿಸೋದಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಇದು ಸುಲಭ ಆಗಲಿ ಇನ್ಸ್ಟೆಂಟಾಗಿ ತೋರಿಸ್ತಾ ಇರೋದ್ರಿಂದ ಹಾಗೆ ಡೈರೆಕ್ಟಾಗಿ ಪುಡಿನೇ ಹಾಕ್ಕೋತಾ ಇದ್ದೀನಿ. ಮೊದಲು ಇದೆಲ್ಲದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನೀವು ಕೆಂಪು ಮೆಣಸಿನ ಪುಡಿನ ಬೆರೆಸ್ಕೋಬೋದು. ಈಗ ಇದೆಲ್ಲ ಒಂದು ಸರಿ ಫೈನ್ ಪೌಡ್ರ್ ಆದಮೇಲೆ ನಾವು ಏನು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು 15ರಿಂದ 20 ದಿನ ಹಾಗೇ ಸ್ಟೋರ್ ಮಾಡಿಟ್ರೂ ಕೂಡ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಹಸಿ ಹಾಕಿರೋದ್ರಿಂದ ಒಂದು 15-20 ದಿನ ಅಷ್ಟಿಟ್ಕೊಳ್ಳಿ, ತುಂಬ ದಿನ ಬೇಡ. ಇದು ಎಲ್ಲ ಹಸಿಯಾಗಿ ಮಾಡಿರೋದ್ರಿಂದ ಬೇಗ ಕೂಡ ಆಗುತ್ತೆ. ಹಾಗೆ ಇದು ಬಿಸಿ ಅನ್ನದ ಜೊತೆ ಒಂದೇ ಅಂತಲ್ಲ, ಚಪಾತಿಗೆ ಇಡ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಚಟ್ನಿ ಪುಡಿ ಆಯಿತು, ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆಯೇ ಇದ್ರ ಜೊತೆಗೆ ಪಪ್ಪುಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಪ್ಪುಗಳ ಜೊತೆ ಕೂಡ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನಾನು ಈಗಾಗಲೇ ಮೆಂತ್ಯ ಪಪ್ಪು, ಪಾಲಕ್ ಪಪ್ಪು, ಹೀಗೆ ಸುಮಾರು ಪಪ್ಪುಗಳನ್ನ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಸಾಧ್ಯವಾದಷ್ಟು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಕೂಡ ಹಾಕ್ತೀನಿ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.